ಥಿಯೋಸಾಫಿಕಲ್ ಸೊಸೈಟಿ ಬೆಂಗಳೂರು ಸಿಟಿ ಲಾಡ್ಜ್ ನಂಬರ್ 9 ಕೃಷ್ಣರಾಜೇಂದ್ರ ರಸ್ತೆ ಬೆಂಗಳೂರು. ದಿನಾಂಕ ನವೆಂಬರ್ 16, 2025 ಭಾನುವಾರ. ಥಿಯೋಸಾಫಿಕಲ್ ಸೊಸೈಟಿಯ 150ನೇ ಸ್ಥಾಪನಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸೋದರಿ ವಿಜಯಲಕ್ಷ್ಮಿ ರಾವ್ರವರು ಪ್ರಾರ್ಥನೆಯೊಂದಿಗೆ ಸ್ವಾಗತಿಸಿ ಕಾರ್ಯಕ್ರಮವನ್ನು ಬೆಂಗಳೂರಿನ ಸಿಟಿ ಲಾಡ್ಜ್ನ ಉಪಾಧ್ಯಕ್ಷರಾದ ಸೋದರ ಎಸ್.ಜಿ. ಸನತ್ ಕುಮಾರ್ ರವರಿಂದ ಮತ್ತು ಕಾರ್ಯದರ್ಶಿಯವರಾದ ಸೋದರ ಡಿ.ಆರ್. ಶ್ರೀನಿವಾಸ್ ಗುಪ್ತಾ ಮತ್ತು ಸಹೋದರಿಯರಿಂದ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಲಾಯಿತು. ಅಮೆರಿಕಾದ ಹೆನ್ರಿ ಸ್ಟೀಲ್ ಆಲ್ಕಾಟ್, ರಷ್ಯಾದ ಹೆಲೆನಾ ಪೆಟ್ರೋವ್ನಾ ಬ್ಲವಾಟ್ಸ್ಕಿ, ಐರ್ಲೆಂಡ್ನ ವಿಲಿಯಂ ಕ್ವಾನ್ ಜಡ್ಜ್ ಮೂವರು 17 ಸದಸ್ಯರೊಂದಿಗೆ ನವೆಂಬರ್ 17, 1875ರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪಿಸಿದರು. ನಂತರ ಮುಂಬೈನಲ್ಲಿ ಮತ್ತು ಬೆಂಗಳೂರಿನಲ್ಲಿ 1886ರಲ್ಲಿ ಪ್ರಾರಂಭ ಆಯಿತು. 1905 ಏಪ್ರಿಲ್ 3ನೇ ತಾರೀಖು ಚೆನ್ನೈನ ಅಡ್ಯಾರ್ನಲ್ಲಿ ಅಂತಾರಾಷ್ಟ್ರೀಯ ಹೆಡ್ ಕ್ವಾರ್ಟರ್ಸ್ ಪ್ರಾರಂಭವಾಯಿತು. ವಿಶ್ವದಾದ್ಯಂತ ಇದರ ಶಾಖೆಗಳು ಪಸರಿಸಿವೆ. ಪಾಶ್ಚಾತ್ಯರಾದ ಸಂಸ್ಥಾಪಕರಿಗೆ ಭಾರತೀಯರು ತಮ್ಮ ಜೀವನವನ್ನೇ ಸಮರ್ಪಿಸಿದರು. ಸಂಸ್ಥೆಯ ಧ್ಯೇಯ ಮತ್ತು ಉದ್ದೇಶಗಳಿಗೆ ಮನಸೋತು ವಿಶ್ವ ಸಹೋದರತ್ವ ಹಾಗೂ ವಿಶ್ವ ಶಾಂತಿಗಾಗಿ ಸೇವೆ ಮಾಡಿದರು. ಅವರಲ್ಲಿ ಅತ್ಯಂತ ಪ್ರಮುಖರಾದ 4 ಸದಸ್ಯರುಗಳನ್ನು ನಾವು ಸ್ಮರಿಸಲೇಬೇಕು. ಸೋದರಿ ಡಾಕ್ಟರ್ ಜ್ಯೋತಿ ನಾಗೇಶ್ ರವರು ಸಂಸ್ಥೆಯ ಆರಂಭ, ಅದರ ಹಿನ್ನೆಲೆ, ಧ್ಯೇಯ ಉದ್ದೇಶಗಳು ಹಾಗೂ ಅದರ ಬೆಳವಣಿಗೆ ಎಲ್ಲವನ್ನೂ ಬಹಳ ಸುಂದರವಾಗಿ ತಿಳಿಸಿದರು. ಸೋದರಿ ಯಮುನಾವತಿ ಶ್ರೋತೃವರ್ಗದೊಂದಿಗೆ ಥಿಯೋಸಾಫಿ ಮತ್ತು ಥಿಯೋಸಾಫಿಕಲ್ ಸೊಸೈಟಿ ಬಗ್ಗೆ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಬಹಳ ಸ್ವಾರಸ್ಯಕರವಾಗಿ ನಡೆಸಿಕೊಟ್ಟರು. ಸೋದರಿ ಪೂರ್ಣಿಮಾ ವಸ್ತ್ರದ್ರವರು 1857ರಲ್ಲಿ ಶ್ರೀಮಂತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ದಾಮೋದರ್ ಕೆ ಮಾವಳಂಕರ್ ಅವರ ಸೇವೆಯ ಕಿರುಪರಿಚಯ ಮಾಡಿದರು. ಚಿಕ್ಕ ವಯಸ್ಸಿನ ಪತ್ನಿಯನ್ನು ತಂದೆಯ ರಕ್ಷಣೆಯಲ್ಲಿ ಒಪ್ಪಿಸಿ ಬ್ರಹ್ಮಜ್ಞಾನ ಸಮಾಜಕ್ಕೆ ಜೀವನವನ್ನು ಮುಡಿಪಾಗಿಟ್ಟರು. ಸೋದರಿ ರಶ್ಮಿ ರಮಾನಂದರವರು ರಾವ್ ಸಾಹೇಬ್ ಸುಬ್ಬಯ್ಯ ಚಟ್ಟಿ 1858ರಲ್ಲಿ ಸೇಲಂನ ವೈಶ್ಯ ಕುಟುಂಬದಲ್ಲಿ ಜನಿಸಿ ಮಹಾತ್ಮರ ದರ್ಶನವನ್ನು ಪಡೆದರು ಹಾಗೂ ಅಡ್ಯಾರ್ ಎಸ್ಟೇಟ್ ಖರೀದಿಗೆ ಸಹಾಯ ಮಾಡಿದ್ದರ ಬಗ್ಗೆ ತಿಳಿಸಿಕೊಟ್ಟರು. ಅವರ ಸೇವಾ ಕಾರ್ಯಗಳನ್ನು ಮೆಚ್ಚಿದ ಅಂದಿನ ಬ್ರಿಟಿಷ್ ಸರಕಾರ ರಾವ್ ಸಾಹೇಬ್ ಎಂಬ ಬಿರುದನ್ನು ನೀಡಿ ಗೌರವಿಸಿದರು. ಸೋದರಿ ಪ್ರತಿಭಾ 1856ರಲ್ಲಿ ತೆಲುಗು ಬ್ರಾಹ್ಮಣರ ಹಾಗೂ ವಕೀಲರ ಕುಟುಂಬದಲ್ಲಿ ಜನಿಸಿ ಅಪ್ರತಿಮ ಬುದ್ಧಿಶಕ್ತಿಯುಳ್ಳವರು. 1876ರಲ್ಲಿ ಟಿ. ಸುಬ್ಬರಾವ್ ಬಿ.ಎ. ಪದವಿ, ನಂತರ ಹೈಕೋರ್ಟ್ನಲ್ಲಿ ರಿಜಿಸ್ಟ್ರಾರಿ ಆಗಿ ನಂತರ ವಕೀಲರೂ ಆಗಿದ್ದರು. ಶ್ರೇಷ್ಠ ವಿದ್ವಾಂಸರು, ದೊಡ್ಡ ವೇದಾಂತಿಗಳೂ ಆಗಿದ್ದರು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೂ ಅಂದರೆ 34ನೇ ವಯಸ್ಸಿನಲ್ಲಿಯೂ ತಮ್ಮ ಮರಣದ ವಿಷಯವನ್ನು ತಿಳಿಸಿ ಧ್ಯಾನ ಮಾಡುತ್ತಾ ಪ್ರಾಣ ಬಿಟ್ಟರು. 1895ರಲ್ಲಿ ಟಿ. ಸುಬ್ಬರಾವ್ ಅವರ ಹೆಸರಿನಲ್ಲಿ ಪದಕವನ್ನು ಡಾಕ್ಟರ್ ಅನಿ ಬೆಸೆಂಟ್, ಯೋಗಿ ಲೆಡ್ ಬೀಟರ್, ಎ.ಪಿ. ಸಿನ್ಹೆಟ್, ಭಗವಾನ್ ದಾಸ್, ಜೆ. ಕೃಷ್ಣಮೂರ್ತಿ, ಸಿ. ಜಿನರಾಜದಾಸ, ಶ್ರೀರಾಮ್, ಅರ್ನೆಸ್ಟುಡ್ ಮತ್ತು ರೋಹಿತ್ ಮೆಹ್ತಾ ಅವರುಗಳಿಗೆ ಗೌರವ ಸಮರ್ಪಿಸಿದರು. ವಿಜಯಲಕ್ಷ್ಮಿ ರಾವ್ ರವರು 1842ರಲ್ಲಿ ಅಕ್ಟೋಬರ್ 1ನೇ ತಾರೀಖು ಎಸ್. ಸುಬ್ರಹ್ಮಣ್ಯ ಅಯ್ಯರ್ ಅವರು ಜನ್ಮ ತಾಳಿದರು. ಸಮರ್ಥ ವಕೀಲರು, ಉನ್ನತ ದೇಶ ಪ್ರೇಮಿ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆಯ ಸ್ಥಾಪಕ ಸದಸ್ಯ ಹಾಗೂ ಡಾಕ್ಟರ್ ಅನಿ ಬೆಸೆಂಟ್ ಸ್ಥಾಪಿಸಿದ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಲ್ಲಿ ರವೀಂದ್ರನಾಥ ಟಾಗೋರ್ ಅವರ ಜೊತೆ ಸಹ ಕುಲಾಧಿಪತಿಯಾಗಿದ್ದರು ಮತ್ತು ಡಾಕ್ಟರ್ ಅನಿ ಬೆಸೆಂಟರ ಹೋಮ್ ರೂಲ್ ಚಳುವಳಿಯಲ್ಲಿ ಪೂರ್ಣ ಸಹಕಾರ ನೀಡಿದರು. ಸನಾತನ ಆದರ್ಶಗಳಿಗಾಗಿ ನಿಂತು ಭಾರತದ ಭವಿಷ್ಯದ ಅಭ್ಯುದಯದಲ್ಲಿ ಕಾಳಜಿ ಹೊಂದಿದ್ದು ನಿಷ್ಠಾವಂತ ಥಿಯಾಸಫಿಸ್ಟ್ ಆಗಿದ್ದರು. ವಂದನಾರ್ಪಣೆಯ ನಂತರ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಮೊದಲಿಗೆ ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ, ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನ ನಾವೆಲ್ಲ ಇಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ 150ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವಂತಹ ಸಲುವಾಗಿ ಎಲ್ಲ ಸೇರಿದ್ದೇವೆ. ಬಹಳ ಉತ್ಸಾಹದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮ ಸೊಸೈಟಿ 150 ವರ್ಷಗಳನ್ನು ಪೂರೈಸ್ತಾ ಇದೆ. ಪ್ರತಿ ವರ್ಷವೂ ಕೂಡ ನಾವು ಆಚರಣೆಯನ್ನು ಮಾಡ್ತಾನೇ ಇದ್ದೀವಿ, ಸ್ಥಾಪನಾ ದಿನಾಚರಣೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ. ಆದರೆ ಈ ಒಂದು ಸಂಸ್ಥೆ ಹೊಂದಿರತಕ್ಕಂತಹ ಬಹಳ ಉನ್ನತವಾದಂತಹ ಧ್ಯೇಯೋದ್ದೇಶಗಳನ್ನು ನಮ್ಮ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಅನುಷ್ಠಾನ ಮಾಡುವಂತಹ ಪ್ರಯತ್ನದಲ್ಲಿ ಸಫಲರಾಗಿದ್ದೇವೆ ಅಂತ ನಮಗೆ ನಾವೇ ಪ್ರಶ್ನೆಯನ್ನು ಹಾಕೋಬೇಕು. ಬೇರೆಯವರಿಗೆ ಪ್ರಶ್ನೆ ಹಾಕೋದಲ್ಲ, ನಮಗೆ ನಾವೇ ಈ ಪ್ರಶ್ನೆಯನ್ನು
ಹಾಕ್ಕೊಳ್ಬೇಕಾಗಿದೆ. 150 ವರ್ಷಗಳು ಸಂದು ಹೋಗಿದೆ. ಆದರೆ ಎಷ್ಟು ನಾವು ಮುಂದುವರಿಯೋದಕ್ಕೆ ಸಾಧ್ಯವಾಗಿದೆ, ಎಷ್ಟು ಮಟ್ಟಿಗೆ ಈ ಧ್ಯೇಯೋದ್ದೇಶಗಳನ್ನು ಸಾಕಾರಗೊಳಿಸೋದಕ್ಕೆ ನಾವು ಸಫಲರಾಗಿದ್ದೇವೆ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಮ್ಮ ಆತ್ಮಾವಲೋಕನವನ್ನು ನಾವು ಸತತವಾಗಿ ಮಾಡಿಕೊಳ್ತಾನೆ ಇರಬೇಕು. ಆಚರಣೆಯ ಒಂದು ದಿನ ಅಲ್ಲ, ವರ್ಷಕ್ಕೊಮ್ಮೆ ಅಲ್ಲ, ಪ್ರತಿ ಕ್ಷಣ ಪ್ರತಿದಿನ ನಾವು ನಮ್ಮನ್ನು ಪರಿಶೀಲನೆ ಮಾಡಿಕೊಂಡು ಥಿಯೋಸಾಫಿಕಲ್ ಸೊಸೈಟಿಯಂತಹ ಉನ್ನತವಾದಂತಹ ಸಂಸ್ಥೆ, ಜೀವನ್ಮುಕ್ತ ಮಹಾತ್ಮರಿಂದ ನಿರ್ದೇಶಿಸಲ್ಪಟ್ಟು ಸ್ಥಾಪನೆಯಾದಂತಹ ಸಂಸ್ಥೆ ಹೊಂದಿರತಕ್ಕಂತಹ ಧ್ಯೇಯೋದ್ದೇಶಗಳನ್ನು, ವಿಶ್ವ ಧರ್ಮವನ್ನು ಎತ್ತಿ ಹಿಡಿತಾ ಇರತಕ್ಕಂತಹ ಬಹಳ ಉನ್ನತವಾದಂತಹ ವಿಚಾರವನ್ನು ಎಷ್ಟರ ಮಟ್ಟಿಗೆ ನಾವು ಅಳವಡಿಸ್ಕೊಳ್ತಾ ಇದ್ದೇವೆ ಅನ್ನೋದು ಬಹಳ ಬಹಳ ಮುಖ್ಯವಾಗುತ್ತೆ. ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭವಾದದ್ದು 1875ನೇ ಇಸವಿ ನವೆಂಬರ್ 17ನೇ ತಾರೀಕು ಅಮೇರಿಕಾ ದೇಶದ ನ್ಯೂಯಾರ್ಕ್ ಪಟ್ಟಣದಲ್ಲಿ. ಆದರೆ ಪ್ರಾರಂಭವಾದ 7 ವರ್ಷ ಬಹಳ ಕಷ್ಟಕಾಲ. ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಪಾಶ್ಚಾತ್ಯ ರಾಷ್ಟ್ರದಲ್ಲಿ ಭಾಳ ಕಷ್ಟ ಇತ್ತು. ನಂತರ ಇದನ್ನು ಭಾರತಕ್ಕೆ ವರ್ಗಾವಣೆಯನ್ನು ಮಾಡಲಾಯಿತು, ಈ ಥಿಯೋಸಾಫಿಕಲ್ ಸೊಸೈಟಿಯ ಕೇಂದ್ರ ಕಚೇರಿಯನ್ನು. 1879ರಲ್ಲಿ ಭಾರತದ ಬಾಂಬೆ ಅಂದರೆ ಮುಂಬೈ ಅಂತ ನಾವೇನು ಹೇಳ್ತೀವಿ, ಅಲ್ಲಿಗೆ ಸ್ಥಳಾಂತರಿಸಲಾಯಿತು. ಅಲ್ಲೂ ಕೂಡ ಹೆಚ್ಚು ಪ್ರಗತಿಯನ್ನು ಸಾಧಿಸೋದಕ್ಕೆ ಆಗಲಿಲ್ಲ. ನಂತರ 1882ನೇ ಇಸವಿಯಲ್ಲಿ ಪ್ರಸ್ತುತ ಚೆನ್ನೈನ ಅಡಿಯಾರ್ ಇದೆಯಲ್ಲ, ಆ ಒಂದು ಕ್ಷೇತ್ರಕ್ಕೆ ವರ್ಗಾವಣೆ ಮಾಡಲಾಯಿತು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಈಗಲೂ ಕೂಡ ಅಂತಾರಾಷ್ಟ್ರೀಯ ಕೇಂದ್ರ ಕಚೇರಿ ಚೆನ್ನೈನ ಅಡಿಯಾರ್ನಲ್ಲೇ ಇರುವಂಥದ್ದು. ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭ ಆಗಿ ನಾಳೆಗೆ ಅಂದರೆ ನವೆಂಬರ್ 17, ನಾಳೆಗೆ 150 ವರ್ಷ ಪೂರೈಸ್ತಾ ಇದೆ. ಆದರೆ ಪ್ರಪಂಚದಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಹೆಚ್ಚು ಬದಲಾವಣೆ ಆಗಿಲ್ಲ. ಆವಾಗ ಯಾವಾಗಲೂ ಪ್ರಾರಂಭ ಆಗಿರೋ ಸಂಸ್ಥೆ ಈಗೇನು ಮಾಡ್ತಾ ಇದೆ, ಈಗ ಏನಾದರೂ ಅದು ಪ್ರಸ್ತುತ ಅವಶ್ಯಕತೆ ಇದೆಯಾ ಅಂದರೆ, ಈ ಸಂಸ್ಥೆಯ ಧ್ಯೇಯೋದ್ದೇಶಗಳ ಅವಶ್ಯಕತೆ ಆಗ ಪ್ರಾರಂಭ ಆದ ಕಾಲಕ್ಕಿಂತ ಇನ್ನೂ ಹೆಚ್ಚು ಅವಶ್ಯಕತೆ ನಮಗೆ ಕಾಣಿಸ್ತಾ ಇದೆ ಈಗ. ಯಾಕೆ ಅಂದರೆ ಇವರ ದೃಷ್ಟಿಕೋನದಲ್ಲಿ ಸೊಸೈಟಿ ಕೆಲಸಗಳು ಹೇಗಿರಬೇಕು ಅಂತ. ಸೊಸೈಟಿ ಕೆಲಸವನ್ನು ಯಾರು ಮಾಡಬೇಕು ಅಂದರೆ ನಾವು ನೀವು ಎಲ್ಲ ಮಾಡಬೇಕು. ಅದರ ಹೊಣೆಯನ್ನು ಹೊತ್ತಿರೋರು ಸದಸ್ಯರೇ. ನಾವು ಇದನ್ನು ಈ ಸಂದರ್ಭದಲ್ಲಿ ತಿಳಿದುಕೊಳ್ಬೇಕಾದದ್ದು ಬಹಳ ಮುಖ್ಯ. ಈ ಸೊಸೈಟಿ ಸದಸ್ಯರಾಗಿದ್ದೀವಿ, ಇಲ್ಲಿನ ಕೆಲಸ ಕಾರ್ಯಗಳ ಉದ್ದೇಶ ಏನು, ಅದು ಹೇಗಿರಬೇಕು ಅಂತ. ಮೊದಲನೇದು, ಸೊಸೈಟಿಯ ಗುರಿ ಏನಪ್ಪ ಅಂದರೆ ಮಾನವನ ಉದ್ಧಾರ. ಈ ಸ್ಥಾಪಕರಿಂದ ಇರುವಂತಹ ಅಂತರಂಗ ಸರ್ಕಾರದ ಅಧಿಕಾರಿಗಳು ಇವರೆಲ್ಲರ ಉದ್ದೇಶ ಏನು, ಮಾನವನ ಉದ್ಧಾರ ಅಂದರೆ ನಮ್ಮೆಲ್ಲರ ಉದ್ಧಾರ. ಇದು ಯಾವ ಯಾವ ಹಂತದಲ್ಲಿ ಆಗಬೇಕು ಅಂತ ಅವ್ರು ಹೇಳ್ತಾರೆ ನೋಡಿ. ಒಂದು ಭೌತಿಕ ಮಟ್ಟದಲ್ಲೂ ಆಗ್ಬೋದು, ಫಿಸಿಕಲ್ ಲೆವೆಲಲ್ಲಿ ಎಜುಕೇಷನ್ ಕೊಟ್ಟು, ಅಥವಾ ಒಂದು ದೈಹಿಕ ಮಟ್ಟದಲ್ಲಿ ವ್ಯಾಯಾಮ ಎಲ್ಲನೂ ಬೇಕು. ಭೌತಿಕ ಮಟ್ಟದಲ್ಲೂ ಇರಬೇಕು, ಸಾಂಸ್ಕೃತಿಕ ಮಟ್ಟದಲ್ಲೂ ಇರಬೇಕು, ನೈತಿಕತೆಯ ಮಟ್ಟದಲ್ಲೂ ಇರಬೇಕು, ಬೌದ್ಧಿಕತೆಯ ಮಟ್ಟದಲ್ಲೂ ಇರಬೇಕು, ಹಾಗೂ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕ ಹಂತಗಳಲ್ಲೂ ಇರಬೇಕು. ನೋಡಿ, ಮಾನವನ ಉದ್ಧಾರ ಅಂದರೆ ಎಷ್ಟು ಹಂತಗಳಲ್ಲಿ ಅದು ಬರ್ತಾರೆ. ಬರೀ ಆಧ್ಯಾತ್ಮಿಕ ಹಂತವೇ ಮುಖ್ಯವಲ್ಲ, ಈ ಎಲ್ಲವೂ ಸಹ ಮುಖ್ಯ. ಇದರಲ್ಲಿ ಆ ಬೆಳವಣಿಗೆ ನಡೀತಾ ಇದೆ ಅಂಥ ಕಾರ್ಯಗಳು ಅಂದರೆ ಅವೆಲ್ಲ ಯಾವ ಕಾರ್ಯಗಳು? ಸೊಸೈಟಿಯ ಕಾರ್ಯಗಳು. ಅದೆಲ್ಲ ಮಹಾತ್ಮರ ಕೆಲಸವೇ. ಅದರಿಂದ ಉದ್ಧಾರ ಆಗೋದು ಯಾರು? ನಾವು, ಮನುಷ್ಯರ ಉದ್ಧಾರ. ಹಾಗೆ ಮತ್ತೊಂದು ಏನಪ್ಪ ಅಂದರೆ, ಸಮಾಜದಲ್ಲಿ ಬದಲಾವಣೆ ಬೇಕು ಅಂತ ಬಯಸ್ತೀವಿ ನಾವು. ಏನು ಬೇಕಂತ?
ಸಮಾಜ ಬದಲಾಗಬೇಕು, ಸರಿ ಇಲ್ಲ ಇವಾಗಿರೋದು ಎಲ್ಲ ನಡೀತಾ ಇರೋದು ಎಲ್ಲ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಆದರೆ ಮೊದಲು ಬದಲಾಗಬೇಕಾಗಿರೋದು ಮನುಷ್ಯರು ಬದಲಾದರೆ ಸಮಾಜ ಬದಲಾಗುತ್ತೆ. ಅದಕ್ಕೆ ತತ್ವಜ್ಞಾನ ಬೇಕು. ಎಂತಹ ತತ್ವಜ್ಞಾನ ಅಂದರೆ ಮಾನವ ಮತ್ತು ವಿಶ್ವದ ಸ್ವಭಾವವನ್ನು ಒಳಹೊಕ್ಕು ಪರೀಕ್ಷಿಸುವಂತಹ ತತ್ವಜ್ಞಾನ ಬೇಕು. ಮಾನವ ಮತ್ತು ವಿಶ್ವದ, ಯಾಕಂದರೆ ಇವೆರಡೇ ಅಲ್ವಾ ಸಂಬಂಧ ಇರೋದು, ಮ್ಯಾನ್ ಆ್ಯಂಡ್ ಯೂನಿವರ್ಸಲ್. ಇವೆರಡರ ನಡುವೆ ಇರುವಂತಹ ಒಂದು ಸಂಬಂಧವನ್ನು ಪರೀಕ್ಷಿಸಿ, ಅದರ ಒಳಹೊಕ್ಕು ಅದನ್ನು ಪರೀಕ್ಷಿಸಿ ಆ ಜ್ಞಾನವನ್ನು ತಿಳಿಸುವಂತಹ ಒಂದು ತತ್ವಜ್ಞಾನ ಬೇಕು. ಇದು ಎಲ್ಲಿಂದ ಸಿಗುತ್ತೆ ನಮಗೆ? ಥಿಯಾಸಫಿಯಿಂದ. ಅದನ್ನೇ ಮಹಾತ್ಮರು ಅವರ ಶಿಷ್ಯರ ಮೂಲಕ ಕೊಟ್ಟಿರುವಂಥದ್ದು. ಈಗ ಥಿಯಾಸಫಿಕಲ್ ಸೊಸೈಟಿ ಅಂದರೆ ಅದರ ಕೆಲಸಗಳು ಅಂದರೆ ಹೇಗಿರುತ್ತೆ ಅಂದರೆ, ಮಾನವರಲ್ಲಿರುವ ಚೈತನ್ಯವನ್ನು ಉನ್ನತ ಮಟ್ಟಕ್ಕೆ ಎತ್ತೋದು. ನಾವು ಪ್ರತಿಯೊಂದು ಕೆಲಸಗಳಲ್ಲೂ ಇದನ್ನು ಗಮನಿಸ್ಕೋಬೇಕು. ನಾವು ಮಾಡ್ತಿರೋ ಕೆಲಸ ಒಬ್ಬ ಮನುಷ್ಯ ಅಥವಾ ಮಾನವನ ಚೈತನ್ಯವನ್ನು ಮೇಲ್ಮಟ್ಟಕ್ಕೆ ಎತ್ತುತ್ತಾ ಇದೆಯಾ? ನಮ್ಮ ಜೀವನದಲ್ಲೂ ಅಷ್ಟೆ. ನಾವು ಸೊಸೈಟಿ ಸದಸ್ಯರಾಗಿದ್ದೀವಿ ಅಂದರೆ ಇಲ್ಲಿಗೆ ಬಂದಾಗಲೇ ಅದನ್ನು ಮಾಡಬೇಕಂತ ಇಲ್ಲ. ನಾವು ಎಲ್ಲಿರ್ತೀವಿ, ಹೇಗಿರ್ತೀವಿ, ಹಾಗೆ ಈ ಒಂದು ಕೆಲಸವನ್ನು ಮಾಡಬೇಕು. ಒಂದು ಚೈತನ್ಯವನ್ನು ಮೇಲೆತ್ತುವುದೇ ನಮ್ಮ ಕೆಲಸ ಆಗಿರಬೇಕು. ಅದಕ್ಕಾಗಿ ನಾವು ನಮ್ಮ ಹೃದಯಗಳನ್ನು ವಿವೇಚನೆಯಿಂದ, ಕರುಣೆಯಿಂದ, ನಿಷ್ಪಕ್ಷಪಾತವಾದ ನಡತೆಯಿಂದ ತೆರೆದಿಟ್ಕೊಳ್ಬೇಕಾಗುತ್ತೆ. ಆಗ್ತಾ ಇಲ್ಲ ನಮ್ಮಿಂದ ಅಂಥ ಕೆಲಸಗಳು, ಆದರೆ ಇವೆಲ್ಲ ಇದ್ದರೆ ಖಂಡಿತ ಆಗುತ್ತೆ. ಒಂದು ಮಾನವರ ಹೃದಯಗಳನ್ನು ವಿವೇಚನೆ, ಕರುಣೆ, ನಿಷ್ಪಕ್ಷಪಾತವಾದಂತಹ ನಡತೆಯಂತಹ ಕೆಲಸಗಳನ್ನು ಮಾಡಬೇಕು. ಅದನ್ನು ತೋರಿಸುವಂತಹ ಕೆಲಸಗಳು ನಡೀಬೇಕು. ಥಿಯಾಸಫಿ ಇದರ ಮೂಲಕ ಬೋಧಿಸೋದು ಏನಪ್ಪ ಅಂದರೆ, ಒಬ್ಬ ಪಶು ಸ್ವಭಾವದ ಮಾನವನನ್ನು ಮನುಷ್ಯತ್ವವುಳ್ಳಂತಹ ಮಾನವನನ್ನಾಗಿ ಮಾಡಬೇಕು. ಥಿಯಾಸಫಿಯ ಉದ್ದೇಶ ಅಥವಾ ಜ್ಞಾನದ ಉದ್ದೇಶ ಏನು ಅಂದರೆ, ಪಶು ಸ್ವಭಾವದ ಮನುಷ್ಯರನ್ನು ಮನುಷ್ಯತ್ವವುಳ್ಳಂತಹ ಮಾನವರನ್ನಾಗಿ ಮಾಡುವಂಥದ್ದು. ಇದು ಬಹಳ ಮುಖ್ಯ. ನೋಡಿ, ಸೊಸೈಟಿಗೆ ಬರೋಕ್ಕೆ ಮುಂಚೆ ನಾವು ಹೇಗಿದ್ವಿ, ಬಂದ ಮೇಲೆ ನಮ್ಮಲ್ಲಿ ಮನುಷ್ಯತ್ವ ಎಷ್ಟು ಅದು ಕಾಣ್ತಾ ಇದೆ, ಅದನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಬೋದು. ಇನ್ನು ನಮ್ಮ ಸೊಸೈಟಿ ಸದಸ್ಯರಾಗಲಿ ಅದರ ಕಾರ್ಯಗಳಾಗಲಿ ಬೇರೆಯವ್ರಿಗೆ ಮೇಲ್ಪಂಕ್ತಿ ಆಗಿರಬೇಕು. ಎಂತಹ ದೃಷ್ಟಿಯಲ್ಲಿ ಅಂದರೆ, ಇಡೀ ಮಾನವ ಕೋಟಿ ಪ್ರೀತಿಯಿಂದ ಮತ್ತು ಪರಸ್ಪರ ಅನ್ಯೋನ್ಯತೆಯಿಂದ ಒಂದುಗೂಡಿ ಬದುಕು ಸಾಗಿಸಬಹುದು ಅನ್ನೋದಕ್ಕೆ. ಅದಕ್ಕೆ ನಾವು ಮಾದರಿಯಾಗಿರಬೇಕು. ಈಗ ನಾನು ನಿಮಗೆ ಅಂಥ ಮುಖ್ಯ ಶಿಲ್ಪಿಕಾರರಲ್ಲಿ ಒಬ್ಬರಾದಂಥ ದಾಮೋದರ್ ಕೆ ಮಾಳ್ವಂಕರ್ ಅವರ ಬಗ್ಗೆ ನನಗೆ ತಿಳಿದಷ್ಟು ವಿಷಯಗಳ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತಿದ್ದೀನಿ. ದಾಮೋದರ್ ಕೆ ಮಾಳ್ವಂಕರ್ ಅವರು 1857 ಸೆಪ್ಟೆಂಬರ್ನಲ್ಲಿ ಗುಜರಾತಿನ ಅಹಮದಾಬಾದಿನ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಅವರು ಜನಿಸ್ತಾರೆ. ಅವರು ಆಗಿನ ಕಾಲದಕ್ಕೆ ಶ್ರೀಮಂತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ. ಈ ಕುಟುಂಬದ ಆಗಿನ ಸಾಮಾನ್ಯ ಸಂಪತ್ತು ಅಂದರೆ 18-19ನೇ ಶತಮಾನದಲ್ಲಿ 50,000ದಷ್ಟು ಇರುತ್ತೆ. ಅಂದರೆ ಲೆಕ್ಕ ಹಾಕ್ಕೋಬೋದು ಅವರು ಎಷ್ಟು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ್ರು ಅಂತ ಹೇಳಿಬಿಟ್ಟು. ದಾಮೋದರ್ ಅವರ ತಂದೆ ಅತ್ಯಂತ ಶ್ರದ್ಧಾವಂತ ವ್ಯಕ್ತಿಯಾಗಿದ್ದರು. ಜೊತೆಗೆ ತಮ್ಮ ಮಗನಿಗೆ ದಾಮೋದರ್ ಅವರಿಗೆ ಹಿಂದೂ ಧರ್ಮದ ಸಿದ್ಧಾಂತಗಳನ್ನು ಕಲಿಸುವಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಿರ್ತಾರೆ. ಅಲ್ಲದೆ ಅವ್ರಿಗೆ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣವನ್ನು ಕೂಡ ಅವರು ಅಷ್ಟೇ ಮುತುವರ್ಜಿಯಿಂದ ಅವ್ರಿಗೆ ಕೊಡಿಸಿರ್ತಾರೆ. ಅವರ ಬಾಲ್ಯದಲ್ಲಿ ಆಗಿನ ಪದ್ಧತಿಯಂತೆ ಬಾಲ್ಯ ವಿವಾಹದ ಪದ್ಧತಿ ಕೂಡ ಜಾರಿ ಇದ್ದಂತೆ ಅವರಿಗೆ ಬಾಲ್ಯದಲ್ಲಿಯೇ ವಿವಾಹ ಕೂಡ ಆಗಿರುತ್ತೆ. ಇನ್ನು ಇವರ ದಾಮೋದರ್ ಅವರ ಬಾಲ್ಯದ ಆಧ್ಯಾತ್ಮಿಕದ ಸ್ವಲ್ಪ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ನಾವು ದಾಮೋದರ್ ಅವ್ರಿಗೆ ಚಿಕ್ಕ ವಯಸ್ಸಿನಿಂದಲೂ ಅಂದರೆ 7ನೇ ವಯಸ್ಸಿನಿಂದಲೇ ಅವ್ರಿಗೆ ಆಧ್ಯಾತ್ಮಿಕದ ಕಡೆ ಅತ್ಯಂತ ಒಲವು ಬಂದಿರುತ್ತೆ. ಅದಕ್ಕಾಗಿ ಅವರು ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಆಗಲೇ ಅವರು ನಿಶ್ಚಯ ಮಾಡಿರ್ತಾರೆ. ಇನ್ನು 10ರಿಂದ 14ನೇ ವಯಸ್ಸಿನವರೆಗೆ ಅವರು ಇನ್ನೂ ತಮ್ಮ ಗುರಿ ಯಾವುದು ಅಂತ ಸರಿಯಾಗಿ ನಿರ್ಧರಿಸೋಕ್ಕೆ ಸಾಧ್ಯ ಆಗದೇ ಇರೋ ಕಾರಣದಿಂದ ಅವರು ಆರ್ಥೋಡಾಕ್ಸ್ ಹಿಂದೂ ಸಂಪ್ರದಾಯವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ.
ಇನ್ನು ಅವರು ಯಾವ ರೀತಿ ತಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪಾದಾರ್ಪಣೆ ಮಾಡೋದಕ್ಕೆ 3 ಕಾರಣಗಳು ಅವ್ರಿಗೆ ತುಂಬ ಮುಖ್ಯವಾದಂಥವಾಗಿ ಪ್ರೇರಣೆಯನ್ನು ನೀಡ್ತವೆ. ಅದರಲ್ಲಿ ಮೊದಲನೇದಾಗಿ ಅವರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಅನಾರೋಗ್ಯಕ್ಕೆ ಈಡಾಗ್ತಾರೆ. ಆಗ ಎಷ್ಟೋ ಕಡೆ ಅವ್ರಿಗೆ ಉಪಚಾರಗಳನ್ನು ಮಾಡೋದಕ್ಕೆ ತೋರಿಸ್ತಾರೆ. ಅನೇಕ ವೈದ್ಯರು ಕೊನೆಗೆ ಏನು ಹೇಳ್ತಾರೆ ಅಂದರೆ, ಇಲ್ಲ ಈ ರೋಗಕ್ಕೆ ಯಾವುದೇ ಥರವಾದ ಮದ್ದಿಲ್ಲ ಅಥವಾ ಅವರು ಉಳಿಯೋದೇ ಕಷ್ಟ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿಬಿಡ್ತಾರೆ. ಅಂಥ ಸಮಯದಲ್ಲಿ ಅವರಿಗೆ ಒಬ್ಬರು ಮಹಾತ್ಮರು ದರ್ಶನವಾಗಿಬಿಟ್ಟು ಅವ್ರಿಗೆ ಒಂದು ವಿಶೇಷವಾದ ಔಷಧಿಯನ್ನು ತಯಾರಿಸಿ ಕುಡಿಸ್ತಾರೆ. ಆಗ ಅವರು ಪುನಃ ಚೇತರಿಸ್ಕೊಳ್ತಾರೆ. ಆದರೆ ಅವ್ರಿಗೆ ಅವಾಗ ಯಾವ ವ್ಯಕ್ತಿ ಯಾರು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ, ಯಾಕಂದರೆ ಅವ್ರದ್ದು ಇನ್ನೂ ವಯಸ್ಸು ಚಿಕ್ಕದಾಗಿರುತ್ತೆ. ಇನ್ನು 2ನೇ ಬಾರಿ ಅವ್ರಿಗೆ ಒಮ್ಮೆ ಧ್ಯಾನಾಸಕ್ತರಾಗಿದ್ದಾಗೆ ಪುನಃ ಒಬ್ಬರು ಮಹಾತ್ಮರ ದರ್ಶನವಾಗುತ್ತೆ ಧ್ಯಾನದಲ್ಲಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ನನಗೆ ಮೊದಲನೇ ಬಾರಿ ಯಾರು ನನಗೆ ಹುಷಾರು ತಪ್ಪದಾಗೆ ನನಗೆ ಔಷಧಿಯನ್ನು ಕೊಡಿಸಿರ್ತಾರೋ ಅವರೇ ಇವರು ಅಂದರೆ ಫೇಸ್ ಅವ್ರನ್ನ ಗೊತ್ತಿಡಿತಾರೆ. ಅವ್ರು ಯಾರು ಅಂತ ಗೊತ್ತಾಗಲ್ಲ, ಬಟ್ ಮೊದಲನೇ ವ್ಯಕ್ತಿ 2 ವ್ಯಕ್ತಿ ಒಬ್ಬರೇ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ನು ಕೊನೆ 3ನೇ ಸಲ ಅವ್ರಿಗೆ ಪುನಃ ಮತ್ತೆ ಅವರು ಅನಾರೋಗ್ಯಕ್ಕೆ ಈಡಾಗ್ತಾರೆ. ಅವಾಗೆ ಈ ವ್ಯಕ್ತಿರೇ ಪುನಃ ಇನ್ನೊಬ್ಬರು ಮಹಾತ್ಮರು ಬಂದು ಅವ್ರಿಗೆ ಔಷಧಿಯನ್ನು ಕೊಡ್ತಾರೆ, ಮತ್ತು ಅವರು ಗುಣಮುಖರಾಗ್ತಾರೆ. ಕೊನೆಯದಾಗಿ ಏನು ಅಂತಂದರೆ, ಅವರು ಯಾವಾಗ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿಬಿಟ್ಟು ಇಲ್ಲಿ ಬಂದು ಆ ವ್ಯಕ್ತಿಯನ್ನು ಥಿಯಾಸಫಿಕಲ್ ಸೊಸೈಟಿಯಲ್ಲಿ ನೋಡಿದಾಗೆ ಅವರು ಯಾರು ಅಂತ ಗೊತ್ತಿಡಿತಾರೆ. ಅವರೇ ಮಾಸ್ಟರ್ ಕುತೂಮಿಗಳಾಗಿರ್ತಾರೆ. ಅಂದರೆ ಅವರು ಚಿಕ್ಕ ವಯಸ್ಸಿನಲ್ಲಿನೇ ಅವ್ರಿಗೆ ಆಲ್ರೆಡಿ ಮಹಾತ್ಮರ ದರ್ಶನ ಕಾಣಿಸ್ಕೊಂಡು ಬಿಟ್ಟಿರ್ತಾರೆ ಅವರು. ಇದು ಕೇವಲ ನಿಮಿತ್ತ ಮಾತ್ರ ಅನ್ನೋ ಥರ ಆಗೋಯ್ತು. ಇನ್ನು ಅವ್ರಿಗೆ ಥಿಯಾಸಫಿಕಲ್ ಸೊಸೈಟಿ ಸದಸ್ಯರಾಗೋದಕ್ಕೆ ಏನು ಪ್ರೇರಣೆ ಆಯಿತು ಅನ್ನೋದನ್ನು ನೋಡೋದಾದರೆ, 1879ರಲ್ಲಿ ದಾಮೋದರ್ ಅವರು HP ಬ್ಲಾವಡ್ಸ್ಕಿ ಅವರು ಬರೆದಂಥ ಗ್ರಂಥವಾದ ಐಸಿಸ್ ಅನ್ವೀಲ್ಡ್ ಅನ್ನೋದನ್ನು ಓದ್ತಾರೆ. ಈ ಗ್ರಂಥ ಅವರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರುತ್ತೆ. ಏನಿತ್ತು ಆ ಪುಸ್ತಕದಲ್ಲಿ ಅಂತ ನೋಡಿದ್ರೆ, ಆ ಪುಸ್ತಕದಲ್ಲಿ ಪ್ರಾಚೀನ ಭಾರತದ ಮಹಿಮಾನ್ವಿತ ಚಿತ್ರಣವಿತ್ತು. ಇದು ಅವರ ಹೃದಯದಲ್ಲಿ ತಮ್ಮ ದೇಶ ನಿವಾಸಿಗಳನ್ನು ಉನ್ನತ ಜೀವನ ಪದ್ಧತಿಗೆ ಮುನ್ನಡೆಸುವ ಮತ್ತು ಆರ್ಯಾವರ್ತವನ್ನು ಅದರ ಪೂರ್ವ ವೈಭವಕ್ಕೆ ಹಿಂದಿರುಗಿಸುವ ಪ್ರಬಲ ಆಕಾಂಕ್ಷೆಯನ್ನು ಹುಟ್ಟುಹಾಕಿತು. ಅಂದರೆ ನಮ್ಮ ಭಾರತ ದೇಶದ ವೇದಗಳ ಸಾರಗಳನ್ನು, ಗತವೈಭವವನ್ನು ಪುನಃ ನಾವು ನಮ್ಮ ದೇಶವಾಸಿಗಳಿಗೆ ಉಣಬಡಿಸಲು ಸಾಧ್ಯ ಆಗುತ್ತೆ ಅನ್ನೋ ಒಂದು ಆಕಾಂಕ್ಷೆ ಅವ್ರಿಗೆ ಆ ಐಸಿಸ್ ಅನ್ವೀಲ್ಡ್ ಅನ್ನೋ ಕೃತಿಯನ್ನು ಅಥವಾ ಗ್ರಂಥವನ್ನು ಓದಿದ ಮೇಲೆ ಅರಿವಾಗಿ ಅವ್ರಿಗೆ ಹೇಗಾದರೂ ಮಾಡಿ ನಾನು ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯನಾಗಬೇಕು ಅನ್ನೋ ಉತ್ಕಟವಾದ ಬಯಕೆ ಅವರಲ್ಲಿ ಮೂಡುತ್ತೆ. ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನದ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಆತ್ಮೀಯ ಸೋದರ ಸೋದರಿಯರೇ, ಇವತ್ತು ನಮಗೆಲ್ಲ ಬಹಳ ವಿಶೇಷವಾದಂತಹ ದಿನ. ಇವತ್ತು ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ದಿನ ನನಗೆ ರಾವ್ ಸಾಹೇಬ್ ಸುಬ್ಬಯ್ಯ ಚೆಟ್ಟಿ ಅವರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಬೆಂಗಳೂರು ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ, ಕಾರ್ಯಕ್ರಮದ ನಿರ್ದೇಶಕರಿಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ. ಥಿಯಾಸಫಿ ಅನ್ನೋದು ಸಕಲ ಚರಾಚರ ವಸ್ತುಗಳ ಬಗ್ಗೆ ನಮಗೆ ಅರಿವನ್ನು ಉಂಟು ಮಾಡಿಸುವಂಥ ಒಂದು ದಿವ್ಯ ಜ್ಞಾನ. ಇದು ಸರ್ವವ್ಯಾಪಕವಾಗಿರುವ ಒಂದು ಜೀವ ಚೈತನ್ಯದ ಏಕತೆ. ಅಂದರೆ ಎಲ್ಲದರಲ್ಲೂ ಇರೋದು ಒಂದೇ ಚೈತನ್ಯ ಅನ್ನೋದನ್ನು ನಮಗೆ ಅರಿವನ್ನು ಉಂಟು ಮಾಡಿಸುತ್ತೆ. ಈ ಸತ್ಯ ದರ್ಶನ ನಮಗೆ ಆಶ್ರಯ ಋಷಿಮುನಿಗಳ ಅನುಭವದಿಂದ ನಮಗೆಲ್ಲ ಬಂದಿರೋದು. ಇಂತಹ ಮಹತ್ವಪೂರ್ಣವಾದ ದಿವ್ಯ ಜ್ಞಾನವನ್ನು ಮಾನವ ಕೋಟಿಗೆ ತಲುಪಿಸೋ ಉದ್ದೇಶದಿಂದ ಹಲವಾರು ಮಹಾತ್ಮರ ಪ್ರೇರಣೆಯಿಂದ HP ಬ್ಲಾವಡ್ಸ್ಕಿ ಅವರು ಹಾಗೂ ಆಲ್ಕಾಟ್ ಅವರು ಥಿಯಾಸಫಿಕಲ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಮಾನವತೆಗೆ ಸಾರ್ವತ್ರಿಕ ಸೋದರ ಭಾವ
ಅಥವಾ ವಿಶ್ವ ಭ್ರಾತೃತ್ವವನ್ನು ಮನದಟ್ಟು ಮಾಡಿಸೋದು, ಇದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡೋದೇ ಆಗಿರೋದು. ಇದನ್ನು ನಾವು ಬೆಳಿಗ್ಗೆಯಿಂದ ತಿಳ್ಕೊತಾ ಇದ್ದೀವಿ. ನಮ್ಮ ಧ್ಯೇಯ, ಮೊದಲನೆಯ ಧ್ಯೇಯ ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನ ಮಾಡಬೇಕು. ಪ್ರತಿಯೊಬ್ಬ ಸದಸ್ಯರೂ ಕೂಡ ಈ ವಿಶ್ವ ಭ್ರಾತೃತ್ವವನ್ನು ಮಂದಟ್ಟು ಮಾಡ್ಕೋಬೇಕು. ಈ ಉದ್ದೇಶನ ಸಾಮಾನ್ಯ ಜನರಿಗೆ ತಲುಪಿಸೋದಕ್ಕೆ ಅಂತ ಥಿಯಾಸಫಿ ಮೂಲಬೋಧಕರು ಹಾಗೂ ಜೀವನ್ಮುಕ್ತ ಮಹಾತ್ಮರುಗಳು, ಸಂಸ್ಥೆ ಅಧ್ಯಕ್ಷರು ತಮ್ಮ ಜೀವನದಲ್ಲಿ ಸಂಸ್ಥೆ ಉದ್ದೇಶಗಳನ್ನು ಅನುಷ್ಠಾನ ಮಾಡಿಕೊಂಡ ಹಲವಾರು ಗಣ್ಯ ವ್ಯಕ್ತಿಗಳು ತಮ್ಮ ಉತ್ಸಾಹಭರಿತ ಬರಹಗಳು ಹಾಗೂ ಉಪನ್ಯಾಸಗಳಿಂದ ಮಾನವರ ಆಧ್ಯಾತ್ಮಿಕತೆಯನ್ನು ಪ್ರಗತಿಗೊಳಿಸೋದಕ್ಕೋಸ್ಕರ ಬಹಳ ಶ್ರಮಿಸಿದ್ದಾರೆ. ಜೀವನ್ಮುಕ್ತ ಮಹಾತ್ಮರಿಗೆ ವಂದಿಸುತ್ತಾ ಇಂದಿನ ನನ್ನ ಪಾಲಿಗೆ ಬಂದಿರುವಂತಹ ವಿಷಯವನ್ನು ನಿಮ್ಮೊಂದಿಗೆ ಕೆಲವು ಮಾತುಗಳಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಬಟ್ಟೆ ಮಾಡಬೇಕು ಅಂದರೆ ಎಷ್ಟೊಂದು ದಾರಗಳು ಬೇಕು. ಆಗಲೇ ಯಮುನಾ ಮ್ಯಾಮ್ ಹೇಳ್ತಾಯಿದ್ರು, ಒಂದು ದೇವಸ್ಥಾನಕ್ಕೆ ಎಷ್ಟೊಂದು ಕಂಬಗಳಿರುತ್ತೆ, ಯಾವುದೇ ಒಂದು ಕಂಬನ ನಾವು ತೆಗೆದು ಪಕ್ಕ ಇಡೋದಕ್ಕಾಗಲ್ಲ. ಹಾಗೆ ನಾವು ಒಂದು ಬಟ್ಟೆ ತೊಗೋಬೇಕಾದ್ರೆ ಇಲ್ಲೊಂದು ಎಳೆ ಇಲ್ಲ ಅಂದ್ಬಿಟ್ಟು ಇದು ಡ್ಯಾಮೇಜ್ ಅಂತ ಇಟ್ಬಿಟ್ಟು ಬಂದುಬಿಡ್ತೀವಿ, ಹೌದಲ್ವಾ? ಒಂದು ಸುಂದರವಾದ ಬಟ್ಟೆ ಆಗಬೇಕಂದ್ರೆ ಎಲ್ಲ ನೂಲಿಗೂ, ಒಂದು ದೇವಸ್ಥಾನ ಆಗಬೇಕಂದ್ರೆ ಎಲ್ಲ ಕಂಬಕ್ಕೂ ಎಷ್ಟೊಂದು ಉದಾಹರಣೆ ಕೊಡ್ಬೋದು. ಹೀಗೆ ಪ್ರತಿಯೊಂದು ತನ್ನದೇ ಆದಂತಹ ಪಾತ್ರವನ್ನು ವಹಿಸಿ ಅದನ್ನು ನೆರವೇರಿಸಿದ್ರೇ ಎಲ್ಲ ಕೆಲಸ ಚೆನ್ನಾಗಾಗೋದು. ಒಂದು ಕಾರ್ಯಕ್ರಮವನ್ನೇ ನಾವು ತಗೊಳ್ಳಿ, ಅದು ಸುಸೂತ್ರವಾಗಿ ಆಗಬೇಕಂದ್ರೆ ಅವ್ರವ್ರ ಕೆಲಸನ ಕಾಲಕ್ಕೆ ಸರಿಯಾಗಿ ಎಲ್ಲ ಮಾಡಬೇಕು. ಹೀಗೆ ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಆರಂಭದ ಒಂದು ಚಳುವಳಿಯನ್ನು ನಾವು ನೋಡಿದಾಗ ಹಲವಾರು ಹೆಸರುಗಳು ನಮ್ಮ ಕಣ್ಮುಂದೆ ಬರುತ್ತೆ. ಬೆಳಗ್ಗೆಯಿಂದ ನಾವೆಲ್ಲ ಇಲ್ಲೆಲ್ಲ ತೋರಿಸಿದ್ರು ಯಾರ್ಯಾರು ನಮ್ಮ ಈ ಚಳುವಳಿಯಲ್ಲಿ ಇದ್ದಾರೆ, ಏನೇನೆಲ್ಲ ಮಾಡಿದ್ರು ಅಂತ ನಮ್ಮ ಸಹೋದರಿಯರು ಹೇಳಿದ್ರು, ಜ್ಯೋತಿ ಮ್ಯಾಮ್ ಹೇಳಿದ್ರು, ಎಲ್ಲ ಎಷ್ಟೊಂದು ವಿಷಯಗಳನ್ನು ನಮಗೆ ಕೊಟ್ಟರು. ಇಂತಹ ಒಂದು ಹೆಸರಲ್ಲಿ ಆಗಲೇ ಹೇಳಿದ್ದಾರೆ ನಮ್ಮ ಅಕ್ಕ ಅವರು, ನನ್ನ ಇಂದಿನ ವಿಷಯ ನನಗೆ ಬಂದಿರೋದು ಟಿ ಸುಬ್ಬಾರಾವ್, ಅಂದರೆ ತಲ್ಲಪ್ರಗಡ ಸುಬ್ಬಾರಾವ್ ಇವರ ಹೆಸರು. ಇವರನ್ನು ಪ್ರೀತಿಯಿಂದ ಗೌರವದಿಂದ ಸ್ವಾಮಿ ಸುಬ್ಬಾರಾವ್ ಅಂದು ಕರೀತಾ ಇದ್ದರು. ನೋಡಿ, ಯಾರ್ಯಾರನ್ನೋ ಸ್ವಾಮಿ ಅಂತ ಹೇಳಲ್ಲ, ಇವರನ್ನು ಸ್ವಾಮಿ ಅಂತ ಹೇಳಿ ಸಂಬೋಧನೆಯನ್ನು ಮಾಡ್ತಾಯಿದ್ರು. ಆಗಲೇ ಮೇಡಮ್ ಹೇಳಿದ್ರು, ಅಂದರೆ ಸೀಕ್ರೆಟ್ ಡಾಕ್ಟ್ರಿನನ್ನು ಅವರು ಬರೆದು ಕರಡನ್ನು ತಿದ್ದುಪಡಿ ಮಾಡೋದಕ್ಕೆ ಕೊಟ್ಟಂತಹ ವ್ಯಕ್ತಿ ಸುಬ್ಬಾರಾವ್ ಅವರು. ಅಂದರೆ ಅವರ ವ್ಯಕ್ತಿತ್ವ ಎಂಥದ್ದಾದರೆ ಅಂತಹ ಮೇರು ಕೃತಿಯನ್ನು ಅವರಿಗೆ ಕೊಟ್ಟರು ಅನ್ನೋದನ್ನು ನಾವು ಇಲ್ಲಿ ಯೋಚನೆ ಮಾಡಬಹುದು. ಆದರೆ ನಾನು ಮೊದಲು ಅವರ ಒಂದು ಚಿಕ್ಕ ಕುಟುಂಬದ ಒಂದು ಪರಿಚಯವನ್ನು ಮಾಡಿಕೊಟ್ಬಿಟ್ಟು ಮುಂದಿನ ವಿಷಯಕ್ಕೆ ಹೋಗ್ತೀನಿ. ಇವರು ಹಳೆಯ ಮದ್ರಾಸ್ ಪ್ರಾಂತ್ಯದ, ಅಂದರೆ ಬ್ರಿಟಿಷರು ನಮ್ಮನ್ನು ಆಳಬೇಕಾದ್ರೆ ನಮ್ಮ ಇಂಡಿಯಾನ 3 ಪ್ರಾಂತ ಮಾಡಿರ್ತಾರೆ, ಬಾಂಬೆ, ಕಲ್ಕತ್ತಾ ಮತ್ತು ಚೆನ್ನೈ, ಅಂದರೆ ಮದ್ರಾಸು. ಈ ಮದ್ರಾಸು ಪ್ರಾಂತ್ಯದ ಗೋದಾವರಿ ಜಿಲ್ಲೆಯ ಕಾಕಿನಾಡದಲ್ಲಿ ಜುಲೈ 7, 1856ರಲ್ಲಿ ಜನಿಸ್ತಾರೆ. ಹಾಗೆ ಹೆಸರು ಪಡೆದ ತೆಲುಗು ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಹುಟ್ಟಿರ್ತಾರೆ. ಇವರು ನಮಗೆಲ್ಲ ಗೊತ್ತು, ಆಗ ಬ್ರಾಹ್ಮಣರು ಅಂದರೆ ಎಷ್ಟು ಅವರು ಕಟ್ಟುನಿಟ್ಟಾಗಿ ಅವರ ಒಂದು ಸಂಪ್ರದಾಯಗಳನ್ನು ಅವರು ಪಾಲಿಸ್ಕೊಂಡು ಬರ್ತಾಯಿದ್ರು ಅಂತ. ಅಂತಹ ಒಂದು ಕುಟುಂಬದಲ್ಲಿ ಇವರು ಜನಿಸಿ ಬಂದವರು. ಇವರ ತಾತ ಜಿಲ್ಲಾ ಶಿರಸ್ತೆದಾರ ಆಗಿರ್ತಾರೆ, ಅಂದರೆ ಒಳ್ಳೆಯ, ಆಗಲೇ ಸಹೋದರಿ ಅವರು ಹೇಳ್ತಾಯಿದ್ರು, ಇಂಗ್ಲೀಷ್ ಒಂದು ಆಡಳಿತದಲ್ಲಿ ನಮ್ಮ ಹಿಂದೂಗಳಿಗೆ ಅವ್ರು ಯಾವಾಗಲೂ ಕೊಡ್ತಿದ್ದು ಯಾವ ಪೋಸ್ಟ್ ಅಂದರೆ ಕ್ಲರಿಕಲ್ ಪೋಸ್ಟ್ ಅಷ್ಟೇ. ಅಂತಹ ಒಂದು ಪರಿಸ್ಥಿತಿ ಇದ್ದಾಗ ಒಳ್ಳೆಯ ಹುದ್ದೆಗಳನ್ನು ಇವರು ತಗೋಬೇಕಂದ್ರೆ ಇವರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ನಾವು ಒಮ್ಮೆ ಯೋಚನೆ ಮಾಡಬೇಕು. ಇವ್ರ ತಾತ ಒಳ್ಳೆಯ ಹುದ್ದೆಯಲ್ಲಿರ್ತಾರೆ. ಇವರ ಸೋದರ ಮಾವ ದಿಗವಲ್ಲಿ ವೆಂಕಟ ಶಿವರಾಮ್, ಇವರು ಪೀಠಾಪುರಂ ಸಂಸ್ಥಾನದ ದಿವಾನರಾಗಿರ್ತಾರೆ. ಇಂತಹ ಒಂದು ಕುಟುಂಬದಲ್ಲಿ ಇವರ ಜನನ ಆಗಿರುತ್ತೆ. ಇವರ ತಂದೆಯವರ ಹೆಸರು ವೀರ ವೆಂಕಟ ನಾರಾಯಣ. ಇವರು ಆ ಮಗು ಹುಟ್ಟಿದ ಒಂದು 6 ತಿಂಗಳಿಗೆ ಈ ಲೋಕವನ್ನು ತ್ಯಜಿಸ್ತಾರೆ. ಆ 6 ತಿಂಗಳ ಮಗುವನ್ನು ನೋಡ್ಕೊಳ್ಳೋದಕ್ಕೆ ತಾಯಿ
ತುಂಬ ಕಷ್ಟಪಡ್ತಾರೆ. ಆ ತಾಯಿಯನ್ನು ಮತ್ತು ಮಗುವನ್ನು ನೋಡ್ಕೊಳ್ಳೋದು ತಾಯಿಯ ಸಹೋದರ, ಅಂದರೆ ಸುಬ್ಬಾರಾವ್ ಅವರ ಸಹೋದರ ಮಾವ ಅವರನ್ನು ನೋಡ್ಕೋತಾ ಇರ್ತಾರೆ. ಈ ತಾಯಿ ಸೋದರ ಮಾವನ ಒಂದು ಪೋಷಣೆಯಲ್ಲಿ ಬೆಳೀತಾರೆ ನಮ್ಮ ಸುಬ್ಬಾರಾವ್ ಅವರು. ಇವರು ಅಲ್ಲಿ ಕಾಕಿನಾಡದಲ್ಲಿ ತಮ್ಮ ಅಂದರೆ ಶಿಕ್ಷಣವನ್ನು ಪೂರೈಸ್ತಾರೆ ಮೆಟ್ರಿಕ್ಯುಲೇಷನ್ವರೆಗೂ. ಅಲ್ಲಿವರೆಗೂ ಅವರು ಒಂದು ಪ್ರತಿಭೆ ಆಗಲಿ ಅಥವಾ ಇನ್ನು ಬೇರೆ ಅವ್ರ ಬಗ್ಗೆ ಹೆಚ್ಚಿಗೆ ವಿಶೇಷತೆ ಏನೂ ಇರೋದಿಲ್ಲ. ಎಲ್ಲ ಸಾಮಾನ್ಯರಂತೆ ಅವರು ಓದ್ಕೋತಾರೆ, ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಮೆಟ್ರಿಕ್ಯುಲೇಷನ್ ಪಾಸ್ ಮಾಡ್ತಾರೆ. ಆಮೇಲೆ ಅವರು ಈಗಿನ ಚೆನ್ನೈ ಅಂದರೆ ಮದ್ರಾಸ್ ನಗರಕ್ಕೆ ಬರ್ತಾರೆ. ಅಲ್ಲಿ ಅವರು BA ಯೂನಿವರ್ಸಿಟಿಯಲ್ಲಿ ಜಾಯಿನ್ ಆಗ್ತಾರೆ. ಅಲ್ಲಿ 1872ರಿಂದ 76ರವರೆಗೂ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BAಯನ್ನು ಅಧ್ಯಯನ ಮಾಡಿ ನಂತರ ಅದರಲ್ಲಿ ಪದವೀಧರರಾಗ್ತಾರೆ. ಅಲ್ಲಿಂದ ಶುರು ಆಗುತ್ತೆ ಈ ಪ್ರತಿಭೆ ಮಿನುಗೋದಕ್ಕೆ. ಏನಪ್ಪ ಅಂದರೆ ಅವರು BAಯನ್ನು ಪಾಸ್ ಮಾಡಿದಾಗ ಅಲ್ಲಿವರೆಗೂ ಆ ಯೂನಿವರ್ಸಿಟಿಯಲ್ಲಿ ಯಾರೂ ತಗೊಂಡಿರಲ್ಲ ಅಷ್ಟು ಒಳ್ಳೆ ಮಾರ್ಕ್ಸನ್ನು ಅವರು ತಗೊಳ್ತಾರಂತೆ. ಇಂತಹ ಒಂದು ಟೈಮಲ್ಲಿ ಅವ್ರಿಗೆ ಆಂಗ್ಲ ಭಾಷೆಯ ಮೇಲೆ ಒಳ್ಳೆ ಹಿಡಿತಾ ಇತ್ತು ಅಂತ ಹೇಳ್ತಾರೆ. ಹಲವಾರು ಪ್ರಬಂಧಗಳನ್ನು ಆಗಲೇ ಅವರು ಬರೀತಾರೆ. ಅದಕ್ಕಾಗಿ ಅವರಿಗೆ ವಿಜಯನಗರ ಮಹಾರಾಜರು ಸಹ ಹಾಗೆ ಪದಕಗಳನ್ನು ಸಹ ಕೊಟ್ಟಿರ್ತಾರೆ. ಹಲವಾರು ಸಂಸ್ಥೆಗಳು ಇವರಿಗೆ ಅವರ ಅಂದರೆ ಪ್ರಬಂಧಗಳಿಗೆ ಸ್ಕಾಲರ್ಶಿಪ್ಗಳನ್ನು ಕೊಡ್ತಾರೆ. ಎಲ್ಫಿನ್ಸ್ಟನ್ ಅನ್ನುವಂತಹ ಒಂದು ಹಿರಿದಾದಂತಹ ಒಂದು ಸಹಾಯವೂ ಸಹ ಇವರಿಗೆ ಸಿಗುತ್ತೆ. 1876ರಲ್ಲಿ ಇವರ BA ಮುಗಿಯುತ್ತೆ. ಆದರೆ ಆಗ ಅಂದರೆ 18-19ನೇ ಶತಮಾನದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಾಲ್ಯ ವಿವಾಹ ನಡೀತಾ ಇತ್ತು. ಹಾಗೆಯೇ ಇವ್ರಿಗೂ ಸಹ ಬಾಲ್ಯ ವಿವಾಹ ಮಾಡಿರ್ತಾರೆ. ಯಾವುದೋ ಒಂದು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿಬಿಟ್ಟಿರುತ್ತೆ. ಆದರೆ 1866ರಲ್ಲೇ ಅವರ ಹೆಂಡತಿ ಆದವರು ಕಾಲರ ರೋಗ ಬಂದು ತೀರೋಗ್ಬಿಟ್ಟಿರ್ತಾರೆ. ಮತ್ತು 1876ರಲ್ಲಿ ಇವರ BA ಮುಗಿದ ಮೇಲೆ ಇವರಿಗೆ ಮತ್ತೆ ಸೋದರ ಮಾವನ ಮಗಳನ್ನೇ ಕೊಟ್ಟು ಮದುವೆ ಮಾಡ್ತಾರೆ. ಸುಂದರಮ್ಮ ಅಂತ ಅವರ ಹೆಸರು. ಅಲ್ಲಿ ಅವರು ಪದವಿಯನ್ನು ಪೂರ್ಣ ಮಾಡಿದ ಮೇಲೆ ಮಾಧವರಾವ್ ಅಂತ ಅವರು ಸಹ ಹಿರಿಯ ಥಿಯಾಸಫಿಸ್ಟ್ ಅವರು ಬರೋಡಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬ್ರಿಟಿಷ್ ಒಂದು ಆಡಳಿತದಲ್ಲಿ. ಅಲ್ಲಿ ಅವರು ರಿಜಿಸ್ಟ್ರಾರ್ ಆಗಿ ಹೈಕೋರ್ಟಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಇವ್ರಿಗೆ ಒದಗಿಸ್ಕೊಡ್ತಾರೆ. ಆದರೆ ಕೆಲವು ವಿಧಿ ಏನಿರುತ್ತೆ ಅಂದರೆ ಅವರಿಂದ ಇನ್ಯಾವುದೋ ಕೆಲಸ ಆಗಬೇಕಂದ್ರೆ ನೀನು ಇಲ್ಲಿರೋದಲ್ಲ, ನೀನು ನಡಿ ಅಂತ ಹೇಳ್ಬಿಟ್ಟು ಮತ್ತೆ ಅವರು 1 ವರ್ಷ ಮಾತ್ರ ಅಲ್ಲಿ ಕೆಲಸ ಮಾಡ್ತಾರೆ. ಅವರು ಮತ್ತೆ ಮದ್ರಾಸಿಗೆ ಬರ್ತಾರೆ. ಬಂದು ಅಲ್ಲಿ ಕಾನೂನಿನ ವಿದ್ಯಾಭ್ಯಾಸ ಅಂದರೆ BL ಮಾಡ್ತಾರೆ 2 ವರ್ಷ. ಅದರಲ್ಲೂ ಸಹ ಇವರು 4ನೇ ಒಂದು ಸ್ಥಾನದಲ್ಲಿ ಉತ್ತೀರ್ಣರಾಗ್ತಾರೆ. ಆಯಿತಾ, ನಾನಿಲ್ಲಿ ಅದನ್ನು ನೋಟ್ ಮಾಡ್ಕೊಂಡಿಲ್ಲ. ಇವರ ಒಂದು ಜೀವನವನ್ನು ಓದಬೇಕಾದ್ರೆ ಅಲ್ಲಿ ನೆನಪು ಏನಪ್ಪ ಅಂದರೆ ಇವ್ರಿಗೆ ಒಂದು ಏನು ಅನುಭವನೇ ಇಲ್ಲದೆ ಇರುವಂತಹ ಒಂದು ವಿಷಯವನ್ನು ಇವರು ತಗೊಳ್ತಾರಂತೆ. ತೊಗೊಂಡ್ಬಿಟ್ಟು 1 ವಾರ ಓದಿ ಅವರು ಅದರಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನ ಪಾಸ್ ಮಾಡ್ತಾರಂತೆ. ಅವ್ರು ಪಾಸ್ ಆದಮೇಲೆ ಇವರ ಶಿಷ್ಯರು, ಇವ್ರಿಗೂ ಹಲವಾರು ಜನ ಶಿಷ್ಯರು ಇರ್ತಾರೆ. ಅವರಲ್ಲಿ ಒಬ್ಬರು ಅದನ್ನು ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಅಂದರೆ ಅವ್ರಿಗೆ ಗೊತ್ತೇ ಇಲ್ಲದಂತಹ ಒಂದು ವಿಷಯವನ್ನು ತಗೊಂಡು ಅವರು ಓದಿ ಅಂತಹ ಉನ್ನತವಾದಂತಹ ಪರೀಕ್ಷೆಯನ್ನು ಪಾಸ್ ಮಾಡಿದ್ರು ಅಂತ. ನನಗೆ ಬಂದಿರೋದೇನು ಅಂತಂದರೆ ಸುಬ್ರಹ್ಮಣ್ಯ ಅಯ್ಯರ್ ಅಂತ ಅವ್ರ ಬಗ್ಗೆ ಮಾತಾಡೋಕ್ಕೆ ಹೇಳಿದ್ದಾರೆ. ಇಷ್ಟೊತ್ತು ನಾವು ಈಗ ಸುಬ್ರಹ್ಮಣ್ಯಂ ಅಯ್ಯರ್ ಬಗ್ಗೆ ನಾನು ಏನು ಹೇಳ್ತೀನೋ ಇದುವರೆ ತನಕ ನಮ್ಮ ಸೋದರಿಯರು ಏನೇನು ಹೇಳಿದ್ರೋ ಅದೆಲ್ಲವೂ ಈ ಒಂದು ಗ್ರಂಥದಲ್ಲಿದೆ. ನೀವು ಯಾರು ನೋಡಿದ್ದೀರೋ ಗೊತ್ತಿಲ್ಲ ನನಗೆ. ಇದರಲ್ಲಿದೆ ಅಂದರೆ ಸಂಕ್ಷಿಪ್ತವಾಗಿದೆ, ತುಂಬ ದೊಡ್ಡದಾಗಿ ಕೊಟ್ಟಿಲ್ಲ ವಿಚಾರ. ಸ್ವಲ್ಪ ತಿಳ್ಕೊಬಹುದು ಅಂದರೆ ಬೇಕಾದ್ರೆ ನೀವು ಇದು ಲೈಬ್ರರಿನಲ್ಲಿ ಸಿಗುತ್ತೆ, ಹೋಗಿ ಇದನ್ನು ನೀವು ತೊಗೊಂಡೋ ಅಥವಾ ಕೊಂಡ್ಕೊಂಡೋ ಲೈಬ್ರರಿನಲ್ಲಿ ತೊಗೊಂಡೋ ಅಧ್ಯಯನ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವೆಲ್ಲ ಮಾತಾಡ್ತಿರೋದು ಇದನ್ನು ತೊಗೊಂಡೇನೆ. ಅದಕ್ಕೆ ನಾವು ಕೃತಜ್ಞತೆ ಅರ್ಪಿಸೋಣ ಅಂತ ನನ್ನ ಅನಿಸಿಕೆ ಅಷ್ಟೇ. ಕೆಲವು ಮಹಾತ್ಮರು ಮತ್ತು ಚಿಂತಕರು.
ಈಗ ನಾವು ಈ ದಿನ ಕಾರ್ಯಕ್ರಮ ಮಾಡ್ತಿರೋದು ನಮಗೆಲ್ಲ ಗೊತ್ತಿರೋ ಹಾಗೆ 150ನೇ ವರ್ಷ. ಆದರೆ ಇದುವರೆಗೂ ನಾವೇನು ಮಾಡಿದ್ರು ಒಂದು 4 ಜನಗಳ ಆಧ್ಯಾತ್ಮ ಜೀವಿಗಳ ಬಗ್ಗೆ ತಿಳ್ಕೊತಾ ಬಂದಿದ್ದೀವಿ. ಥಿಯಾಸಫಿಸ್ಟ್ ಆದರೂ ಮಹಾತ್ಮರ ಜೊತೆ ಇದ್ದರು ಅಂತೆಲ್ಲ. ಆದರೆ ನನ್ನ ಪ್ರಕಾರ ಏನಂದರೆ, ಬರೀ ಥಿಯಾಸಫಿಸ್ಟು ಆಧ್ಯಾತ್ಮ ಜೀವಿಗಳು ಅಲ್ದಿರ ಇನ್ನೂ ಹಲವಾರು ಜನ ಎಲೆಮರೆಕಾಯಿ ಥರ ಇಲ್ಲಿ ನಮಗೆ ಸೇವೆ ಮಾಡಿಕೊಟ್ಟು ಹೋಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ, ತುಂಬ ಜನ ಸತ್ಯಾನ್ವೇಷಕರು, ಅಂದರೆ ಸತ್ಯನ ಹುಡ್ಕೊಂಡು ಹೋಗೋ ಅಂಥವ್ರು, ಸಾಧನೆ ಮಾಡಿರೋ ಅಂಥವ್ರು, ಬೋಧಕರು, ತಿಳ್ಕೊಂಡು ಅದನ್ನು ಬೋಧನೆ ಮಾಡೋ ಅಂಥವ್ರು, ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು, ಕ್ರಾಂತಿಕಾರಿಗಳು, ವಕೀಲರು, ವಿಜ್ಞಾನಿಗಳು, ತತ್ವಚಿಂತಕರು, ಇವರೆಲ್ಲರೂ ಥಿಯಾಸಫಿಗೋಸ್ಕರ ಪ್ರಚಾರಕ್ಕೋಸ್ಕರ ಎಲೆಮರೆಕಾಯಿ ಅಂತ ಈಗ ನೋಡಿ ಎಷ್ಟೋ ಜನ ಏನು ಹೇಳ್ಕೊಂಡು ಇಲ್ದಿರ ಎಲೆಮರೆಕಾಯಿ ಥರ ಮಹಾಮಹಿನಿಯರುಗಳು ಇವರೆಲ್ಲನೂ ಪ್ರಾತಸ್ಮರಣೆ ಅಂತ ನಾವು ಹೇಳ್ಬೋದು. ಮತ್ತು ಸಾಧನೆ ಮಾಡಿ ಹೋಗಿರೋ ಅಂಥವ್ರು ನಮಗೆ ಅವರು ಮಾರ್ಗದರ್ಶಕರು. ಇವರೆಲ್ಲರನ್ನ ನಾವು ಪ್ರಾತಸ್ಮರಣೆ ಅಂತ ಕರಿತೀವಿ. ಇನ್ನು ಇವರೆಲ್ಲ ಇನ್ನೂ ಯಾವುದಕ್ಕೋಸ್ಕರ ಹೋರಾಡಿದ್ದಾರೆ ಅಂದರೆ, ಆಗಿನ ಕಾಲದ ಧಾರ್ಮಿಕ ಮುಖಂಡರ ಅಜ್ಞಾನ. ಧಾರ್ಮಿಕ ಮುಖಂಡರು ಅನ್ನಿಸ್ಕೊಂಡಿದ್ರು, ಆದರೆ ಅವರಲ್ಲೂ ಒಂದು ಅಜ್ಞಾನ ಇತ್ತು. ಏನಂದರೆ ಮೂಢನಂಬಿಕೆಗಳನ್ನ ನಂಬ್ತಾ ಇದ್ರು ತುಂಬಾ. ಅಲ್ಲ, ಈಗಲೂ ಏನು ಕಡಿಮೆ ಆಗಿಲ್ಲ ಮೂಢನಂಬಿಕೆಗಳು. ನಮ್ಮ ಮನೆಗಳು ನಾವು ಎಷ್ಟೋ ಜನ ಈಗ ಹಿರಿಯರೇನೋ ಹೇಳಿದ್ದಾರೆ, ಅದು ಗೊತ್ತಿಲ್ವೋ ಅರ್ಥ, ಒಟ್ಟಾಗಿ ಅದನ್ನು ಫಾಲೋ ಮಾಡ್ತಿದ್ದೀವಿ. ಹಾಗಾಗಿ ಆ ಮೂಢನಂಬಿಕೆಗಳ ಬಗ್ಗೆ ಕೂಡ ಇಂಥ ಸತ್ಯಾನ್ವೇಷಕರು ಸತ್ಯಕ್ಕೋಸ್ಕರ ಹೋರಾಡಿರೋ ಅಂಥವ್ರು. ಮತ್ತು ಅಧಿಕಾರಿಶಾಹಿ ಪ್ರವೃತ್ತಿನ ಕೂಡ ಇವರೆಲ್ಲರೂ ಖಂಡಿಸಿದ್ದಾರೆ. ಅಧಿಕಾರ ಇದೆ ಅಂದ್ಬಿಟ್ಟು ಅದನ್ನು ಬೇರೆ ಬೇರೆ ನಾನಾ ರೀತಿಯಲ್ಲಿ ಕೆಟ್ಟದೊಂದು ದಾರಿನಲ್ಲಿ ತೊಗೊಂಡು ಹೋಗುವಂಥ ಪ್ರಯತ್ನ ಮಾಡಿದಾಗ ಅಂಥದನ್ನೆಲ್ಲ ಖಂಡಿಸಿ ಇವರೆಲ್ಲ ಹೋರಾಡಿದ್ದಾರೆ. ಇನ್ನು ವಿರೋಧ ಕೂಡ ಕಟ್ಕೊಂಡಿದ್ದಾರೆ. ಅಂದರೆ ಇವರೆಲ್ಲ ಮಾಡಿದ ಕೆಲಸ ಯಾವುದಕ್ಕೆ ಅಂದರೆ, ಒಂದು ಶಾಶ್ವತವಾದ ಸತ್ಯಕ್ಕೋಸ್ಕರ. ಇದು ಯಾವುದೂ ಸತ್ಯ ಅಲ್ಲ, ಇದೆಲ್ಲ ಅದೇ ಬ್ರಹ್ಮಸತ್ಯ ಜಗತ್ತು ಮಿಥ್ಯ ಅನ್ನೋ ಒಂದು ಶಂಕರಾಚಾರ್ಯರದ್ದು ಏನು ಒಂದು ವೇದವಾಕ್ಯ ಇದೆ, ಅದನ್ನು ಇವರೆಲ್ಲ ಸತ್ಯವಾಗಿ ಅದನ್ನು ಪ್ರಚಾರ ಪಡಿಸಿದ್ದಾರೆ. ಇದೆಲ್ಲರ ಜೊತೆ ಏನು ಅಂದರೆ, ಇವ್ರಿಗೆಲ್ಲ ಜೀವನ ಮುಕ್ತ ಮಹಾತ್ಮರ ಒಂದು ಅನುಗ್ರಹ ಆಶೀರ್ವಾದ ಇರೋದ್ರಿಂದಾನೇ, ಆ ಗುರುಗಳನ್ನ ಅವರು ನಂಬಿರೋದ್ರಿಂದಾನೇ ಇಷ್ಟೆಲ್ಲ ಅವರು ಸಾಧನೆ ಮಾಡೋಕ್ಕೆ ಅಥವಾ ಸತ್ಯಾನ್ವೇಷಣೆ ಮಾಡೋಕ್ಕಾಗಲಿ ಸತ್ಯ ದರ್ಶನ ಮಾಡೋಕ್ಕಾಗಲಿ ಆಯಿತು ಅವ್ರಿಗೆ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ನಾನು ಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ಏನಂತ ಒಂದು 4 ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಾವಧಾನವಾಗಿ ಕೂತ್ಕೊಂಡು ಕೇಳಿಸ್ಕೊಳ್ಳಿ, ಕ್ಷಮಿಸಿ, ಟೈಮ್ ಆಗ್ತಾ ಇದೆ. ಹಾಗಾಗಿ ಇವರು ಒಬ್ಬ ಆಧ್ಯಾತ್ಮ ಜೀವಿ, ಮತ್ತು ಇವರಲ್ಲಿ ದೇಶಪ್ರೇಮ ಅಲ್ದಿರೋ ಒಬ್ಬ ನಿಷ್ಠಾವಂತ ಥಿಯಾಸಫಿಸ್ಟ್ ಅಂತ ಕೂಡ ಹೇಳ್ತಾರೆ. ಅಡಿಯಾರ್ಗೆ ಯಾರ್ಯಾರು ಹೋಗಿದ್ದೀರೋ ಇಲ್ಲಿ, ಅವರು ಇಲ್ಲೊಂದು ಹೆಡ್ ಕ್ವಾರ್ಟರ್ಸ್ ಹಾಲ್ಗೆ ಹೋಗೋ ಒಂದು ದಾರಿನಲ್ಲಿ ಇವ್ರದ್ದೊಂದು ಪುತ್ಥಳಿ ಇದೆ. ನೀವು ನೋಡಿರ್ತೀರ, ಅಡಿಯಾರ್ಗೆ ಹೋದವರೆಲ್ಲ ಅವ್ರನ್ನ ನೋಡಿರ್ತೀರ. ಆ ಪುತ್ಥಳಿನೇ ಸುಬ್ರಹ್ಮಣ್ಯ ಅಯ್ಯರ್ ಅಂತ. ಇವರು ಕೂಡ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥವ್ರೇ. ಇವರು ಮಧುರೆ, ತಮಿಳ್ನಾಡಲ್ಲಿ ಮಧುರೆ ಇದೆಯಲ್ಲ, ಅಲ್ಲಿ ಜನನ ಆಗಿದ್ದವರು. ಆನಿ ಬೆಸೆಂಟಮ್ ಹೇಗೆ ಅಕ್ಟೋಬರ್ 1ನೇ ತಾರೀಕು ಹುಟ್ಟಿದ್ರು, ಇವರು ಅದೇ ಥರ ಅಕ್ಟೋಬರ್ 1ನೇ ತಾರೀಕು ಹುಟ್ಟಿದ್ದಾರೆ. ಆದರೆ 1842. ಆನಿ ಬೆಸೆಂಟಮ್ಮ 1847ನೇ ಇಸ್ವಿಯಲ್ಲಿ ಹುಟ್ಟಿದವರು. ಇವರು 42ರಲ್ಲಿದೆ, ಇನ್ನೂ ಮುಂಚೆನೇ ಹುಟ್ಟಿದಂಥವ್ರು. ಇವರಲ್ಲೂ ಬಡತನ, ಆಗಿನ ಕಾಲ ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲವೂ ಬಡತನವೇ ಇತ್ತು. ಮತ್ತು ಶಿಕ್ಷಣ ಎಲ್ಲ ಅವಾಗ ಬ್ರಿಟಿಷರ ಕಾಲ ಅಲ್ವಾ, ಹಾಗಾಗಿ ಎಲ್ಲ ಶಿಕ್ಷಣ ಇಂಗ್ಲೀಷಲ್ಲಿತ್ತು. ಹಾಗಾಗಿ ಇವರು ಇಂಗ್ಲೀಷಲ್ಲಿ ತುಂಬ ನಿಪುಣರಾಗಿರ್ತಾರಂತೆ ಆ ಭಾಷೆಯಲ್ಲಿ. ಇನ್ನು ಅವ್ರಿಗೆ ಚಿಕ್ಕಂದಲ್ಲೇ ಆಧ್ಯಾತ್ಮದಲ್ಲಿ ಒಲವು ಇತ್ತು. ಎಲ್ಲರೂ ನೋಡಿ, ಇವಾಗ ಇಷ್ಟೊತ್ತು ನಾವೆಲ್ಲ ಕೇಳಿದ್ದೆಲ್ಲ ಚಿಕ್ಕ ವಯಸ್ಸಲ್ಲೇ ಆಧ್ಯಾತ್ಮದ ಒಲವು ಅನ್ನೋ ಅಷ್ಟೊತ್ತಿಗೆ ಇವತ್ತು ನಾವು ಅದನ್ನು ಪ್ರಾತಸ್ಮರಣೀಯರು ಅಂತ ಕರೆದಿಸಿ ಅವ್ರ ಬಗ್ಗೆ ನಾವು ಇವಾಗ ಚಿಂತನೆ ಮಾಡ್ತಾಯಿದ್ದೀವಿ. ಇವರು ವಿದ್ಯಾಭ್ಯಾಸದ ಮುಗಿದ ಮೇಲೆ, ಒಂದು ಹಂತಕ್ಕೆ ಮುಗಿದ ಮೇಲೆ ಅವರು ಅಂದರೆ ಲಾ ಓದಿರ್ತಾರೆ. ಅವರು ಆ್ಯಕ್ಚುಲಾಗಿ ಅವರು ಕೂಡ ಲಾಯರ್ ಆಗಿರ್ತಾರೆ. ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಅದು ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ಅದರಲ್ಲೂ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದವ್ರಿಗೆ ಅಂದರೆ ಏನೇ ಶಿಕ್ಷಣ ಇದ್ದರೂ ಒಂದು ಕೆಲಸ ಸಿಗಬೇಕು ಅಂದರೆ ಅವ್ರು ಕೊಟ್ಟರೆ ಉಂಟು ಗೌರ್ಮೆಂಟು, ಇಲ್ಲಾಂದರೆ ಕಷ್ಟ ಆಗೋದು. ಅದು ಕೆಲಸಕ್ಕೆ ಸೇರ್ತಾರಂತೆ, ಲಾ ಇನ್ನೂ ಓದ್ತಾರೆ. ಅದಕ್ಕೆ ಮುಂಚೆ ಇವರಿಗೆ ಪ್ರೀ ಕ್ಲರ್ಕ್ ಅನ್ನೋ ಒಂದು ಕೆಲಸಕ್ಕೆ ಆಹ್ವಾನ ಬಂದಾಗ ಅರ್ಜಿ ಹಾಕ್ತಾರೆ, ಸೆಲೆಕ್ಟು ಆಗ್ತಾರೆ. ಆದರೆ ಇವರೇನು ಮಾಡ್ತಾರೆ, ಸೆಲೆಕ್ಷನ್ ಆದಾಗ ಇಂಟರ್ವ್ಯೂಗೆ ಹೋಗಬೇಕು ಅಂದಾಗ ನಮ್ಮ ಸಂಸ್ಕೃತಿನಲ್ಲಿ ಹೋದ ತಕ್ಷಣ ಹಿಂಗೆ ನಮಸ್ಕಾರ ಮಾಡೋದು ವಾಡಿಕೆ. ಇವ್ರು ಮಾಡಲ್ವಂತೆ. ಮಾಡದೇ ಇದ್ದಾಗ ಜಡ್ಜು ಅದನ್ನು ಗಮನಿಸ್ಬಿಟ್ಟು ಇವ್ರನ್ನ ಅರ್ಜಿನ ತಿರಸ್ಕಾರನೇ ಮಾಡಿಬಿಡ್ತಾರಂತೆ. ಇವ್ರಿಗೇನು ಕೆಲಸ ಕೊಡೋಲ್ಲ. ನಮ್ಮಂಥವ್ರಾದ್ರೆ ಏನು ಯೋಚನೆ ಮಾಡ್ತೀವಿ, ಅಯ್ಯೋ ಇಂಥ ಕೆಲಸಕ್ಕೆ ಬಂದಿದ್ದೆ, ಏನಪ್ಪ ಹಿಂಗೆ ಮಾಡಿಬಿಟ್ರು, ಎಂಥ ತಪ್ಪಾಗೋಯ್ತು ಅಂತ ಏನು ಮನಸ್ಸಲ್ಲಿ ಕಳವಳ ಮಾಡ್ಕೊಂಡು ತುಂಬ ಯೋಚನೆ ಮಾಡಿ ಬೇಜಾರು ಮಾಡ್ಕೊತೀವಿ. ಅವ್ರೊಂಚೂರು ಮನಸ್ಸಿಗೆ ಬೇಜಾರೇ ಅಂದರೆ ಅಷ್ಟು ಬೆಳೆದು ಬಿಟ್ಟಿದ್ರು ಅಂತ. ಸಿಕ್ಕಲಿಲ್ಲ ಅಂದರೆ ಆಯಿತು ಬಿಡು, ಇನ್ನೊಂದು ಸಿಗುತ್ತೆ ಅನ್ನೋ ಒಂದು ಮನೋಭಾವ. ಹಾಗಾಗಿ ಅವರು ಏನಕ್ಕೂ ತಲೆ ಕೆಡಿಸ್ಕೊಳ್ಳೇ ಇಲ್ವಂತೆ. ತಿರ್ಗಾ ಏನು ಮಾಡ್ತಾರೆ ಆದರೆ, ಲಾ ಪದವೀಧರ ಆದಮೇಲೆ ಉಚ್ಚ ನ್ಯಾಯಾಲಯ ಅಂದರೆ ಒಂದು ಹೈಕೋರ್ಟ್ನಲ್ಲಿ ಕೂಡ ಇವರು ತಮ್ಮ ಹೆಸರನ್ನು
ರಿಜಿಸ್ಟರ್ ಮಾಡ್ಕೋತಾರೆ. ಮಧುರೈನಲ್ಲಿ ಲಾಯರ್ ಆಗಿ ಕೆಲಸ ಮಾಡ್ತಾರೆ. ಅಲ್ಲಿ ಸಮರ್ಥ ವಕೀಲ ಅಂತ ಹೆಸರು ಕೂಡ ಗಳಿಸ್ಕೋತಾರೆ. ಜೊತೆಗೆ ಮಡ್ರಾಸಿನ ವಿಧಾನ ಪರಿಷತ್ತಲ್ಲಿ ಸದಸ್ಯರಾಗ್ತಾರೆ, ಆಯ್ಕೆ ಆಗ್ತಾರೆ. ಸದಸ್ಯರಾಗೋದು ಅನ್ನೋದಕ್ಕಿಂತ ಅಲ್ಲಿ ಆಯ್ಕೆ ಆಗ್ತಾರೆ. ಅಂದರೆ ಇವರ ಒಂದು ಏನಿದೆ ಒಂದು ಪ್ರತಿಭೆ ಅನ್ನೋದನ್ನು ನೋಡಿ ಅಲ್ಲಿ ಆಯ್ಕೆ ಮಾಡ್ಕೋತಾರೆ. ಹಾಗಾಗಿ ಇವರ ಕಾರ್ಯಕ್ಷೇತ್ರ ಏನಾಗೋಗುತ್ತೆ ಅಂದರೆ ಮಡ್ರಾಸೇ ಆಗುತ್ತೆ. ಇನ್ನು ಕಾನೂನಿನ ಅಂಶಗಳ ಬಗ್ಗೆ ಇವ್ರಿಗೆ ತುಂಬ ಜ್ಞಾಪಕ ಶಕ್ತಿ ಜಾಸ್ತಿ ಇರೋದ್ರಿಂದ ತೀಕ್ಷ್ಣವಾದಂಥ ಜ್ಞಾಪಕ ಶಕ್ತಿನಂತ ಇವ್ರಿಗೆ ಇದ್ದಿದ್ದು. ಹಾಗಾಗಿ ಇವರು ಗ್ರಹಣ ಶಕ್ತಿ ಕೂಡ ಇದ್ದಿದ್ದರಿಂದ ಯಾವುದೇ ಒಂದು ಪೂರ್ವ ಸಿದ್ಧತೆ ಇಲ್ದಿರ, ಅಂದರೆ ಇವಾಗ ಏನೋ ಒಂದು ಓದಿದೆ ಅಂದರೆ ಪೂರ್ತಿ ತಲೆನಲ್ಲಿ ಅವರು ರೆಕಾರ್ಡ್ ಮಾಡ್ಕೊಂಬಿಡೋರಂತೆ. ಅದರಲ್ಲೂ ಕಾನೂನಿನ ಬಗ್ಗೆ ಅವ್ರಿಗೆ ತುಂಬ ಆಸಕ್ತಿ ಇದ್ದಿದ್ದರಿಂದ ಒಬ್ಬ ಲಾಯರ್ ಹತ್ರ ಆಗಲಿ, ಜಡ್ಜ್ ಹತ್ರ ಆಗಲಿ, ಅಥವಾ ಬರ್ತಾರಲ್ಲ ಕಕ್ಷಿದಾರರು ಅಂತ ಇವಾಗ ಕೋರ್ಟಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ, ಅಂಥವ್ರ ಜೊತೆ ಆಗಲಿ ಯಾವುದನ್ನು ವಿಚಾರ ಮಂಡನೆ ಮಾಡಬೇಕಾದ್ರೆ ಎಷ್ಟು ಸುಲಲಿತವಾಗಿ ಮಾಡೋರಂತೆ. ಅಂದರೆ ಗ್ರಹಣ ಶಕ್ತಿ, ವಿಚಾರ ಶಕ್ತಿ ಅವ್ರ ತಲೆಯಲ್ಲಿ ಅಷ್ಟು ಚೆನ್ನಾಗಿ ಉಳಿತಾ ಇತ್ತು ಅಂತಂದ್ಬಿಟ್ಟು. ಹಾಗಾಗಿ ಸಹಜವಾಗಿ ಅವರು ಎಲ್ಲರ ಜೊತೆನೂ ಬೆರೀತಿದ್ರಂತೆ, ಮಾತಾಡ್ತಿದ್ರಂತೆ. ಹಾಗಾಗಿ ಕಕ್ಷಿದಾರರನ್ನು, ನ್ಯಾಯಾಧೀಶರನ್ನು ನಿಭಾಯಿಸಬೇಕು ಅಂದರೆ ಅವರು ಉತ್ತಮ ರೀತಿಯಲ್ಲಿ ಮಾತಾಡ್ತಾ ಇದ್ರಂತೆ. ಇನ್ನು ಅವ್ರ ಸ್ವಭಾವ ಹೇಗಿತ್ತು ಅಂತ ನೋಡೋದಾದರೆ, ಅವರು ವಕೀಲರು ಆಗಿದ್ದರು, ನೆಕ್ಸ್ಟ್ ಅವರು ನ್ಯಾಯಾಧೀಶರು ಆಗ್ತಾರೆ. ಅವರ ಸ್ವಭಾವ ಗುಣ ಆ ಕಾಲಕ್ಕೆ ಒಂದು ದಯೆ, ಕರುಣೆ ಅನ್ನೋದನ್ನಕ್ಕೆ ಒಂದು ಉದಾಹರಣೆ ಏನು ಅಂದರೆ, ಇವರೇನೋ ಅಕಸ್ಮಾತ್ ರಜೆ ಹಾಕ್ತಾರೆ, ಒಂದೆರಡು ದಿನನೋ ಒಂದು ವಾರನೋ. ಆದರೆ ಇವ್ರಿಗೆ ಬರೋ ಸಂಬಳ ಬರ್ತಿದ್ರು ಕೂಡ ಇವ್ರೇನು ಮಾಡ್ತಾರಂತೆ, ಬೇರೆ ಇನ್ಯಾರನ್ನ ಕಿರಿಯ ವಕೀಲರು ಇರ್ತಾರಲ್ಲ ಅಂಥವ್ರನ್ನ ನೇಮಿಸ್ತಿದ್ರಂತೆ. ಯಾಕಂದರೆ ಅಲ್ಲಿ ಏನೋ ಒಂದು ಮಾತಾಡೋಕ್ಕೆ ಹೋಗಲೇಬೇಕು ಕೋರ್ಟಲ್ಲಿ. ಇವ್ರು ರಜೆ ಹಾಕ್ಬಿಟ್ರು ಅಂದ ತಕ್ಷಣ ಅವ್ರು ಮುಚ್ಚಾಕೋಕ್ಕಾಗಲ್ಲ ಅಲ್ವಾ, ಬೇರೆಯವ್ರನ್ನ ಕಳಿಸೋರಂತೆ, ಜೂನಿಯರ್ಸ್ನ. ಆದರೆ ಇವ್ರು ಎಷ್ಟೇ ಸಹ ರಜೆ ಹಾಕಿದ್ರೋ ಅಷ್ಟೇ ಸಂಬಳ ಇವ್ರಿಗೆ ಸಿಗುತ್ತಲ್ಲ, ಅದನ್ನು ಅವ್ರುಗಳಿಗೆ ಕೊಟ್ಬಿಡೋರಂತೆ. ಈಗಿನವ್ರು ಹಾಗೆ ಮಾಡ್ತಾರಾ? ಅವ್ರದನ್ನು ಬೇಕಾದ್ರೆ ಅವೇ ಕಿತ್ಕೊತಾರೆ. ಇನ್ನು ಕಾನೂನಿನ ಜ್ಞಾನದ ಬಗ್ಗೆ ಅವ್ರಿಗೆ ಅಪಾರ ಒಲಿಗಿದ್ದರಿಂದ ಅವರನ್ನು ಇನ್ನೂ ಒಳ್ಳೊಳ್ಳೆ ದೊಡ್ಡವರು ಹಿರಿಯರನ್ನೆಲ್ಲ ಕರೆಸಿ ಇನ್ನೂ ನಾನು ಸ್ವಲ್ಪ ಎಲ್ಲ ವಿಚಾರ ವಿನಿಮಯ ಮಾಡಬೇಕು, ಅವ್ರ ಹತ್ರ ತಿಳ್ಕೊಬೇಕು ಜ್ಞಾನ ಅನ್ನೋದು ಅವ್ರಿಗೆ ತುಂಬ ದಾಹ ಇತ್ತು. ಹಾಗಾಗಿ ಕೆಲವು ದಿಗ್ಗಜರುಗಳನ್ನ ಬರಮಾಡಿಕೊಂಡು ಅವ್ರ ಮನೆಯಲ್ಲಿ ಚರ್ಚೆ ಮಾಡ್ತಾಯಿದ್ರಂತೆ. ಆ ದಿಗ್ಗಜರುಗಳಲ್ಲಿ ಯಾರು ಅಂದರೆ, ನಾವೊಂದು ಕೆಲವರು ಇಬ್ಬರನ್ನ ಹೇಳೋದಾದರೆ, ಈಗ ತಾನೇ ನಮ್ಮ ಸೋದರಿ ಪ್ರತಿಭಾದೇವಿ ಟಿ ಸುಬ್ರಾವ್ ಬಗ್ಗೆ ಹೇಳೋದಲ್ಲ, ಎಂಥ ಬೆಳೆದ ಜೀವಿ ಅಲ್ವಾ ಆತ, ಅವ್ರನ್ನ ಮತ್ತು ಭಾಷ್ಯಂ ಅಯ್ಯಂಗಾರ್ ಅನ್ನೋರನ್ನ, ಅವರಿಬ್ಬರನ್ನು ಇನ್ನೂ ಕೆಲವು ಜನ ಇದ್ದರು. ಅದರಲ್ಲಿ ನಾನು ಇಬ್ಬರನ್ನ ಹೇಳ್ತಾ ಇದ್ದೀನಿ. ಮನೆಗೆ ಕರೆದು ತುಂಬ ಜ್ಞಾನದ ಬಗ್ಗೆ, ಕಾನೂನಿನ ಬಗ್ಗೆ ಎಲ್ಲನೂ ಚರ್ಚೆ ಮಾಡ್ತಿದ್ರಂತೆ. ಆವಾಗ ಬ್ರಿಟಿಷರ ಆಳ್ವಿಕೆ ಅಂತ ನಮಗೆಲ್ಲ ಗೊತ್ತಿರೋದ್ರಿಂದ ಗೌರ್ಮೆಂಟ್ ಪ್ಲೀಡರ್ ಅನ್ನುವಂಥ ಆಯ್ಕೆ ಆದಾಗ ಆಗಿರುವಂಥ ಮೊದಲಿಗ ಅಂತೆ ಇವರು. ಯಾಕೆಂದರೆ ಅವ್ರಗಳ ಜೊತೆ ಎಲ್ಲ ಚರ್ಚೆ ಮಾಡಿದ್ರು, ಜ್ಞಾನ ಎಲ್ಲ ಪಡ್ಕೊಂಡ್ರು. ಹಾಗಾಗಿ ಅವ್ರು ಯಾವುದೋ ಒಂದು ಇಂಟರ್ವ್ಯೂ, ಒಂದು ಕೆಲಸಕ್ಕೆ ಅಂತ ಹೋದಾಗ ಸಲೀಸಾಗೆಲ್ಲ ಒಪ್ಪಿಸ್ತಾರಲ್ಲ, ಹಾಗಾಗಿ ಇವರು ಅಲ್ಲಿ ಆಯ್ಕೆ ಆಗಿಬಿಡ್ತಾರೆ, ಗೌರ್ಮೆಂಟ್ ಪ್ಲೀಡರ್ ಅಂತ. ಅಂದರೆ ಹೆಗ್ಗಳಿಕೆ ಏನು ಅಂದರೆ, ಮೊದಲ ಭಾರತೀಯ ಅನ್ನೋದೇ ಹೆಗ್ಗಳಿಕೆ. ಯಾಕೆಂದರೆ ಬ್ರಿಟಿಷರ ಕಾಲದಲ್ಲಿ ಆ ಕೋರ್ಟಲ್ಲಿ ಆಯ್ಕೆ ಆಗಬೇಕಾದ್ರೆ ಅಂದರೆ ಇವರಲ್ಲಿ ಸಾಮರ್ಥ್ಯ ಹೇಗಿತ್ತು, ಹಾಗಾಗಿ ಇದು ಮೊದಲ ಭಾರತೀಯ ಅಂತ ಹೇಳ್ತಾರೆ. ಇದು 1889 ಇಸ್ವಿನಲ್ಲಿ.